ಹಲೋ ಹಾಯ್ ನಮಸ್ತೆ. ಇವತ್ತೇನಪ್ಪ ಅಂತಂದರೆ ಗುರುವಾರ ಇವತ್ತು ವಾರ ಮಾಡಬೇಕು. ಅದಕ್ಕೆ ಎದ್ದು ಎಲ್ಲರನ್ನೂ ಕಳಿಸಿ ನಾನು ಪೂಜೆ ಎಲ್ಲ ಮುಗಿಸಿ ನಾನು ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಪೂಜೆ ಮುಗಿಸಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗ್ತಾ ಇರುತ್ತೆ. ಮತ್ತು ಏನಪ್ಪ ಅಂತಂದರೆ ಬಟ್ಟೆ ಎಲ್ಲನೂ ತೊಳೆದು ಹಾಕಿದ್ದೀನಿ. ಮತ್ತು ನೋಡಿ ಆಲ್ರೆಡಿ 12 ಆಗೋಗಿದೆ. ನಾನು ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಎಲ್ಲ ಏನು ಅಂತಂದರೆ ಸುತ್ತ ಹಸಿರು ವಾತಾವರಣ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಚೆ ಕಡೆ ಹೊರಗಡೆ ಬಂದರೆ ಸರೌಂಡಿಂಗ್ ತುಂಬಾ ಪೀಸ್ಫುಲ್ಲಾಗಿರುತ್ತೆ. ಮತ್ತು ಏನಪ್ಪ ಅಂತ ಅಂದರೆ ಇವತ್ತು ನನ್ನ ಸಿಸ್ಟರು ಮತ್ತು ನಮ್ಮಮ್ಮ, ನನ್ನ ತಂಗಿ ಪಾಪು 3 ಜನನೂ ಬರ್ತಾರೆ ಇವತ್ತು. ತುಂಬ ಚೆನ್ನಾಗಿರುತ್ತೆ. ಅವತ್ತು ಬಂದಿದ್ರು. ಅವಾಗ ಹಾಲು ಬಿಡಿಸ್ತಾರೆ ಅವರು. ಹಾಲು ಬಿಡಿಸಿರೋ ಅಂದರೆ ಪಾಪು 1.5 ವರ್ಷ ಆಗೈತೆ. ಮಗುಗಿನ್ನೂ ಹಾಲು ಬಿಡಿಸಿರಲಿಲ್ಲ. ಹಾಲು ಬಿಡಿಸ್ತಿದ್ಲು. ಅದಕ್ಕೋಸ್ಕರ ಏನು ತುಂಬಾ ಹಠ ಮಾಡ್ತಿದ್ದ ಅವನು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಸುಮಾರಾಗಿ ಚೆನ್ನಾಗಿ ಆಡ್ಕೊಂಡಿದ್ದಾನಂತೆ. ಅದಕ್ಕೆ ಇವತ್ತು ಬರ್ತೀವಿ ಅಂತ ಅಂದ್ಕೊಂಡು ಹೇಳಿದರು. ನಾನು ಕಾಯ್ಕೊಂಡು ಕೂತಿದ್ದೀನಿ. ಈಗ ಎಲ್ಲ ಮುಗಿಸಿ ಒಂದು ಲೋಟ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಟೀ ಕುಡಿತಾ ಕೂತಿದ್ದೀನಿ. ಮತ್ತು ಏನಪ್ಪ ಅಂತಂದರೆ ಒಂದಷ್ಟು ಬ್ಲೌಸ್ಗಳಿದ್ದಾವೆ. ಹೊಲ್ದಿರೋ ಬ್ಲೌಸ್ಗಳಿಗೆಲ್ಲ ಹುಕ್ಸ್ ಹಾಕಬೇಕು. ಹುಕ್ಸ್ ಹಾಕೋದೇ ಬಟ್ಟೆ ಹೆಂಗಾರು ಹೊಲಿಬೋದು. ಈ ಹುಕ್ಸ್ ಹಾಕೋದೇ ಒಂದು ತಲೆನೋವು ಅಂತ ಅನಿಸುತ್ತೆ. ಅದರಲ್ಲೂ ಈ ಪ್ಲೇನ್ ಬ್ಲೌಸ್ ಇದೆಯಲ್ಲ, ಅದಕ್ಕೆ ಎಮ್ಮಿಂಗ್ ಮಾಡೋದಂತೆ. ಮತ್ತು ಬ್ಲೌಸ್ ಹುಕ್ಸು ಎಲ್ಲನೂ ಹಾಕೋಷ್ಟೊತ್ತಿಗೆ ಒಂದು ಬ್ಲೌಸ್ ರೆಡಿ ಮಾಡಬೇಕು ಅಂತಂದರೂ 1/2 ಅವರ್ ಬೇಕಾಗುತ್ತೆ ನಮಗೆ. 1 ಅವರಲ್ಲಿ 3/4 ಗಂಟೆ ಟೈಮಲ್ಲೇ ನಾವು ಒಂದು ಬ್ಲೌಸ್ ಹೊಲಿಬೋದು ನಾವು. ಬಟ್ ಹುಕ್ಸ್ ಹಾಕೋದಕ್ಕೇನೆ ಅದು ಪ್ಲೇನ್ ಬ್ಲೌಸ್ ಅಂತೂ ಸಖತ್ತು ಬೇಜಾರು. ಹುಕ್ಸ್ ಹಾಕೋದಕ್ಕೆ ಬೇಜಾರಂತ ಅನ್ನಿಸ್ಬಿಡುತ್ತೆ. ಹುಕ್ಸ್ ಹಾಕ್ತಾ ಕೂತೀನಿ. 5 ಬ್ಲೌಸ್ಗೆ ಹುಕ್ಸ್ ಹಾಕಬೇಕು ನಾನು. ಇಲ್ಲಾಂದ್ರೂ 2.5 ಅವರ್ ಅಂತೂ ಬೇಕೇ ಬೇಕು. ಹಾಕ್ತಾ ಕೂತಿದ್ದೀನಿ. ಅಮ್ಮ ಎಲ್ಲ ಬರೋಷ್ಟೊತ್ತಿಗೆ ಹುಕ್ಸ್ ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಬಿಟ್ರೆ ನಾನು ಆರಾಮಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಎಲ್ಲ ಹುಕ್ಸ್ ಹಾಕ್ತಾಯಿದ್ದೀನಿ. ಮತ್ತು ಏನಪ್ಪ ಅಂತ ಅಂದರೆ ಅಮ್ಮ ಫೋನ್ ಮಾಡಿದರು. ಇಲ್ಲೇ ನಮ್ಮ ಅಮ್ಮ ಕೇರ್ಪೇಟೆಯಲ್ಲೇ ಇರೋದು. ಅವರು ನನ್ನ ತಮ್ಮ ಅನ್ನ ಮಾಡ್ಕೊತಾನೆ, ಸಾಂಬಾರು ಕೊಟ್ಬಿಡು, ಒಂಚೂರು ಮಾಡಿಟ್ಬಿಡು ನಾವು ಬರೋಷ್ಟೊತ್ತಿಗೆ ಅಂತ ಹೇಳಿದ್ದಾರೆ. ಅದಕ್ಕೆ ಸಾಂಬಾರು ಮಾಡಿಬಿಡು ಅಂತ ಅಂದ್ಕೊಂಡು ಹೇಳಿದ್ರು. ಅದಕ್ಕೇ ನಾನು ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಸಾಂಬಾರಿಗೆ. ಏನು ಅಂತಂದರೆ ಈ ಕಾರ್ತಿಕೆ ಮಾಸದಲ್ಲಿ ಕಾರ್ತಿಕೆ ಮಾಸ ಅಂತಲ್ಲ, ಎಲ್ಲದರಲ್ಲೂ ಅಷ್ಟೇ ಸಾಂಬಾರು ಏನು ಮಾಡೋದು ಅನ್ನೋದು ಒಂದು ಚಿಂತೆ ಆಗಿರುತ್ತೆ. ಈಗ ಸದ್ಯಕ್ಕೆ ಏನು ಅಂತ ಅಂದರೆ ಗಣಕೆ ಸೊಪ್ಪಿತ್ತು. ನಮ್ಮ ಮನೆ ಸುತ್ತಲೇ ಗಣಕೆ ಸೊಪ್ಪೆಲ್ಲ ಬೆಳೆದಿದೆ. ಗಣಕೆ ಸೊಪ್ಪನ್ನು ಸಾಂಬಾರು ಮಾಡೋಣ ಇವತ್ತು ಅಂತ ಅಂದ್ಕೊಂಡು ಗಣಕೆ ಸೊಪ್ಪನ್ನು ಸಾಂಬಾರು ಮಾಡಿ ಬಜ್ಜಿ ಹಾಕ್ಕೊಟ್ರಾಯ್ತು ಅಂತ ಅಂದ್ಬಿಟ್ಟು ಗಣಕೆ ಸೊಪ್ಪನ್ನು ಕಿತ್ಕೊಬಂದು ಚೆನ್ನಾಗಿ ಎಲೆ ಎಲ್ಲನೂ ಬಿಡಿಸಿ ಅದನ್ನ ಚೆನ್ನಾಗಿ ತೊಳ್ಕೊಂಡು ಬಾಣಲಿಲಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರಿಬೇಕು ಅದನ್ನು. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಅಂದರೆ ಎಲೆ ಎಲ್ಲ ಸ್ವಲ್ಪ ಬಾಡಬೇಕು. ಅಷ್ಟು ಮಟ್ಟಿಗೆ ಅದನ್ನು ಹುರಿದ್ರೆ ಸಾಕು. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಒಂದು ಸ್ವಲ್ಪ ತಿಕ್ಕಾಗಿರಬೇಕು. ಆಮೇಲೆ ಸಾಂಬಾರಿಗೆ ಹೊಂದ್ಕೋಬೇಕು ಅಂತ ಅಂದ್ಕೊಂಡಂತಂದರೆ ನಾವು ಇದ್ರ ಜೊತೆಗೆ ಖಾರಕ್ಕೆ ಅಕ್ಕಿನ ಸ್ವಲ್ಪ ಆಡಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಹುರ್ಕೋಬೇಕು. ಅಕ್ಕಿ ಹಾಕ್ಕೊಂಡು ಹುರ್ಕೊಂಡಾದ್ಮೇಲೆ ಖಾರಕ್ಕೆ ಏನೇನು ಬೇಕಪ್ಪ ಅಂತ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಒಂದೆರಡು ಸಣ್ಣವಾದರೆ 1-3 ಗೆಡ್ಡೆ ಈರುಳ್ಳಿ, ಮತ್ತು 1-2-3 ಬೆಳ್ಳುಳ್ಳಿ ಗೆಡ್ಡೆಗಳು ಬೇಕಾಗುತ್ತೆ. ಮತ್ತು 1-2-3 ಟೊಮೊಟೊ. ಇದೊಂದು ಸ್ವಲ್ಪ ಲೈಟಾಗಿ ಹುಳಿ ಇದ್ರೇ ಇದಕ್ಕೆ ಚೆನ್ನಾಗಿರೋದು. ನಾನು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. 3 ಟೊಮೊಟೊ ಒಂಚೂರು ಒಂದು ಪಿತ್ತ ಇದು ಹುಣಸೆಹಣ್ಣು, ಮತ್ತು ಕಾಯಿ ತುರಿ ಬೇಕಾಗುತ್ತೆ. ನಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ, ನಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟ್ರ ಮೇಲೆ ಕಾಯಿ ಹಾಕೋಬೇಕಾಗುತ್ತೆ ನಾವು. ಕಾಯಿ ಮತ್ತು ಖಾರದ ಪುಡಿ, ನಮಗೆಷ್ಟು ಖಾರ ನಾವೆಷ್ಟು ತಿಂತೀವಿ ಮನೆ ಜನ ಎಲ್ಲ ಅಷ್ಟು ನೋಡಿಕೊಂಡು ನಾವು ಹಾಕ್ಕೋಬೇಕು. ಮತ್ತು ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೋಬೇಕು. ಅಕ್ಕಿ ಹುರಿದಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೋಬೇಕು ನಾವು ಅದಕ್ಕೇನೆ. ಮತ್ತು ಅದಕ್ಕೆ ಆವಾಗಲೇ ಹೇಳ್ದಂಗೆ ನಾನು ಅಕ್ಕಿ, ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ, ನಮ್ಗೆ ಎಷ್ಟು ಬೇಕು ಕಾಯಿ ತುರಿ ಅಷ್ಟನ್ನ ನಾವು ಹಾಕ್ಕೋಬೋದು. ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಇದ್ದರೆ ಸ್ವಲ್ಪನೇ ಸಾಕು. ಮತ್ತು ಏನಪ್ಪ ಅಂತಂದರೆ ಸ್ವಲ್ಪ ಒಂದು ಪಿತ್ತ ಹುಣಸೆಹಣ್ಣು, ನಾವು ನಮ್ಮ ಕಡೆ ಎಲ್ಲ ಒಂದು ಪಿತ್ತ ಅಂತಲೇ ಅನ್ನೋದು, ಒಂದು ಪಿತ್ತ ಹುಣಸೆಹಣ್ಣು ಹಾಕ್ಕೊಳ್ಳಿ. ಮತ್ತು ನಿಮ್ಗೆ ಎಷ್ಟು ಖಾರಕ್ಕೆ ಬೇಕು ಖಾರದ ಪುಡಿ ಅಷ್ಟು ಹಾಕ್ಕೊಂಡು ನೀವು ಖಾರನ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ.
ಮತ್ತು ಏನಪ್ಪ ಅಂತಂದರೆ ಇದು ಖಾರ ಚೆನ್ನಾಗಿ ರುಬ್ಕೋಬೇಕು, ಸ್ವಲ್ಪ ಸಣ್ಣಗಾಗುವಂಗೆ ರುಬ್ಕೋಬೇಕಾಗುತ್ತೆ ನೀವು. ಈ ಖಾರನ ರುಬ್ಬಿದ್ದು ಆದಮೇಲೆ ಗಣಕೆ ಸೊಪ್ಪು ಹುರ್ಕೊಂಡಿರ್ತೀರಲ್ಲ ನೀವು ಸೊಪ್ಪು, ಆ ಸೊಪ್ಪನ್ನ ಆಮೇಲೆ ಸೇರಿಸ್ಕೋಬೇಕಾಗುತ್ತೆ ನೀವು. ಗಣಕೆ ಸೊಪ್ಪನ್ನ ಏನು ಅಂತಂದರೆ ಜಾಸ್ತಿ ಸಣ್ಣಗೆ ಸಣ್ಣಗೆ ರುಬ್ಕೋಬಾರ್ದು ನೀವು. ಸ್ವಲ್ಪ ತರ್ತರಿ ಹಂಗೆ ನೋಡಿ ನಾನು ತೋರಿಸ್ತೀನಿ ನಿಮಗೆ. ಆ ಒಂದು ಕನ್ಸಿಸ್ಟೆನ್ಸಲ್ಲಿ ಇದ್ದರೆ ಸಾಂಬಾರು ಚೆನ್ನಾಗಿರುತ್ತೆ. ಯಾಕಂತಂದರೆ ಇದು ಗಣಕೆ ಸೊಪ್ಪು ಏನು ಅಂತಂದರೆ ಕೈ ಅಂಶ ಸ್ವಲ್ಪ ಇರುತ್ತೆ, ಹಾಗಾಗಿ ನಾವು ಸ್ವಲ್ಪ ತರ್ತರಿಯಾಗಿ ಆಡಿಸ್ಕೋಬೇಕಾಗುತ್ತೆ. ಇಷ್ಟು ಆಡಿಸ್ಕೊಂಡಿದ್ದಾದಮೇಲೆ ನಾವು ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು. ಫಸ್ಟು ಗ್ಯಾಸ್ ಮೇಲೆ ಒಂದು ಪಾತ್ರೆ ಮಡಗಿ ಆ ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಂದೆರಡು ಈರುಳ್ಳಿ ಸಣ್ಣ ಉದ್ದಕ್ಕೆ ಹೆಚ್ಕೊಂಡಿರಬೇಕು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಹುರಿದಿದ್ದಾದಮೇಲೆ ನಾವು ಮಸಾಲೆ ಆಡಿಸ್ಕೊಂಡಿರ್ತೀವಲ್ಲ ಆ ಮಸಾಲೆನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ, ನಮ್ಗೆ ಎಷ್ಟು ನೀರು ಬೇಕು, ಎಷ್ಟು ನಮಗೆ ಥಿಕ್ನೆಸ್ ಬೇಕು ಅಷ್ಟು ಮಟ್ಟಿಗೆ ಖಾರನ ನಾವು ಎತ್ಕೋಬೇಕಾಗುತ್ತೆ. ಮಾಡ್ಕೋಬೇಕು ಸಾಂಬಾರನ್ನ. ನೋಡಿ ಈ ಥರ ಚೆನ್ನಾಗಿ ಹುರಿದು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದರೆ ಏನು ಅಂತಂದರೆ ಹಸಿ ಸ್ಮೆಲ್ ಇರೋದಿಲ್ಲ, ಚೆನ್ನಾಗಿರುತ್ತೆ ಸಾಂಬಾರು ಕೂಡ. ಮತ್ತು ಇದಕ್ಕೆ ಖಾರ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೋದು. ನೀರು ಹಾಕ್ಕೊಂಡು ಸ್ವಲ್ಪ ಅದು ಕುದಿ ಬಂದಾದಮೇಲೆ ನಾವು ನಮ್ಗೆ ಎಷ್ಟು ರುಚಿಗೆ ಬೇಕು ಉಪ್ಪು ಅಷ್ಟನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಸಾಂಬಾರು ಆಫ್ ಮಾಡ್ಬೋದು. ಇದು ಮುದ್ದೆ ಜೊತೆಗಾಗಿರ್ಬೋದು, ಅನ್ನದ ಜೊತೆಗಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಏನು ಅಂತ ಅಂದರೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಟು ಕೂಡ ಇದೆ. ಇದು ಏನು ಅಂತಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಕೊಡೋದ್ರಿಂದ ಏನೋ ಒಂಥರ ನಮ್ಮ ಕಡೆ ಎಲ್ಲ ನಮ್ಗೆ ಅದೇ ಥರನೇ ಮಾಡಿದ್ದು. ಈ ಗಣಕೆ ಸೊಪ್ಪಿನ ಸಾಂಬಾರಲ್ಲಿ ಊಟ ಮಾಡಿದ್ರೆ ಸೊಪ್ಪನ್ನು ಯಾವುದಕ್ಕಾದ್ರೂ ಇದನ್ನ ಮೊಟ್ಟೆ ಹಾಕೊಂಡು ಕೂಡ ಹುರಿಬೋದು. ನಾವು ಈ ಥರ ಸಾಂಬಾರು ಮಾಡಿದ್ರೆ ಮೊಟ್ಟೆ ಹಾಕೊಂಡು ಹುರ್ಕೊಂಡು ಸೈಡ್ಗೆ ಇದು ಮಾಡ್ತೀವಿ. ಈಗೇನು ಅಂತಂದರೆ ಖಾರಕ್ಕೆ ಆಗಿರೋದ್ರಿಂದ ಮೊಟ್ಟೆ ಏನು ತಿನ್ನಲ್ಲ ಅಲ್ವಾ, ಸೊ ಹಾಗಾಗಿ ಬಜ್ಜಿ ಏನಾದ್ರು ಹಾಕೊಂಡ್ರೆ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಮಾಡಿದ್ವಿ. ಮತ್ತು ಏನಪ್ಪ ಅಂತಂದರೆ ಇದರಿಂದ ತುಂಬ ಬೆನಿಫಿಟ್ ಕೂಡ ಇದೆ. ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ನಾವು ಈ ಸಾಂಬಾರಲ್ಲಿ ಊಟ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೋಡಿ ಟ್ರೈ ಮಾಡಿ ನೀವು ಕೂಡ. ನಿಮ್ಮ ಕಡೆ ಎಲ್ಲರೂ ಸಿಕ್ಕಿದ್ರೆ ಈ ಗಣಕೆ ಸೊಪ್ಪು ಒಂದ್ಸರಿ ಸಾಂಬಾರು ಅಥವಾ ಪಲ್ಯ ಎಲ್ಲ ಮಾಡಿ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ. ಬಾಯ್.